ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾರ್ ಹುಣ್ಣಿಮೆ ದಿನ ನೋಡ್ರಿ ಪುರ್ಸತ್ತಿಲ್ದಂಗೆ ಆಗ್ಬಿಡ್ತೈತಿ. ಬೆಳಗ್ಗೆ ಎದ್ದಾಗಿಂದನೂ ಹುಡ್ರನ್ನ ಸ್ಕೂಲಿಗೆ ಕಳ್ಸೋವರೆಗೂ ಒಂದು ನಿಮಿಷನೂ ಕುಂದ್ರಕ್ಕೆ ಟೈಮ್ ಸಿಗಂಗಿಲ್ಲ. ಅದರೊಳಗೂ ಸ್ವಲ್ಪ ವೀಡಿಯೋ ಮಾಡೋಣ ಅಂತಂದು ಮಾಡಿದೆ ನೋಡ್ರಿ. ನಮ್ಮ ಕಡೆಗೆಲ್ಲ ಕಾರ್ ಹುಣ್ಣಿಮೆನ ಹೆಂಗೆ ಮಾಡ್ತಾರೆ, ಹುಣ್ಣಿಮೆ ಅಮಾಸೆ ಅಂತಂದ್ರೆ ಪೂಜೆ ಅದೆಲ್ಲ ಇರ್ತದಲ್ರಿ. ಹುಡ್ರು ಸ್ಕೂಲಿಗೆ ಹೋಗೋದ್ರೊಳಗೆ ಮಾಡಿಬಿಟ್ರೆ ನನಗೆ ಅರ್ಧ ಕೆಲಸ ಕಡಿಮೆ ಆದಂಗೆ ಆಗ್ತದಂತ ಅಂದು ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಅವರು ಸ್ಕೂಲಿಗೆ ಹೋಗೋದ್ರೊಳಗಡೆ ಮುಗಿಸ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊಂಡೆ. ಅಷ್ಟರೊಳಗಡೆ ಹೊರಗಡೆ ಬಂದೆ. ನಮ್ಮ ಮನೆ ಗಾರ್ಡನ್ ಒಳಗೆ ಎಷ್ಟು ಚಂದ ಗುಲಾಬಿ ಹೂವು ಬಿಟ್ಟಿದ್ವು ರೀ. ನೋಡೋಕ್ಕಂತೂ ಎಷ್ಟು ಖುಷಿ ಆಕತಿ. ಮಳೆಗಾಲಲ್ಲ, ಎಲ್ಲಿ ನೋಡಿದ್ರೆ ಹಚ್ಚ ಹಸಿರ್ತದೆ ನೋಡ್ರಿ. ಹೂವು ರೋಜ್ ಹೂವು ಎಷ್ಟಕ್ಕೊಂದ ಗಿಡ ತುಂಬ ಬಿಟ್ಟಿದ್ವು. ಹಾಗಾಗಿ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಮಾಡಿದೆ. ಮತ್ತು 2-3 ದಿವಸದಿಂದ ಬಿಟ್ಟಿದ್ವು, ನಾನು ಕಿತ್ತಿರಲಿಲ್ಲ ರೀ. ಹುಣಿವಿ ಇತ್ತಲ್ಲ, ಹಾಗಾಗಿ ಅವತ್ತು ದೇವರಿಗೆ ಎರ್ಸಕ್ಕೆ ಚೆನ್ನಾಗಿರ್ತೈತಿ ಅಂತಂದು ಕಿತ್ತೆ. ಇವತ್ತು ನೋಡ್ರಿ ಮಸ್ತಿದ್ವು. ಇದು ಶಂಖಪುಷ್ಪ ಅಂತಂದು ಈ ಹೂವನ್ನು ಚೆನ್ನಾಗಿ ಇವಾಗೆಲ್ಲ ಅದ್ರದ್ದು ಬೆನಿಫಿಟ್ಸ್ ಭಾಳ ಇದಾವೆ. ಮತ್ತು ಹೆಲ್ತಿಗೂ ಅದು ಭಾಳ ಒಳ್ಳೆಯದು. ಕುದಿಸಿಬಿಟ್ಟು ಕುಡಿಬೇಕು ಅಂತ ಹೇಳ್ತಾರೆ ರೀ. ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಶಂಖಪುಷ್ಪದ ಹೂವು ಚೆನ್ನಾಗಿ ಬಿಟ್ಟಿದ್ವು, ಎಲ್ಲ ಥರದ್ದು ಹೂವು. ಅದಾದಮೇಲಿಂದ ಪಾಟ್ನೊಳಗಡೆ ನಾನು ದಾಸವಾಳ ಹೂವಿಂದ ಇಟ್ಕೊಂಡೀನಿ ರೀ. ದಾಸವಾಳ ಹೂವು ಈಗ 2 ವರ್ಷದಿದ್ದು ಗಿಡ. ದಿನಕ್ಕೆ ಒಂದು 3-4 ಹಿಂಗೆ ಹೂವು ಬಿಡ್ತಾನೆ ಇರ್ತೈತಿ. ದಾಸವಾಳ ಹೂವು ಅಂದ್ರೆ ನನಗಂತೂ ಭಾಳ ಇಷ್ಟ ರೀ. ಹಾಗಾಗಿ ದಿನಕ್ಕೆ ದೇವ್ರಿಗೆ ಎರ್ಸಕ್ಕಂತೂ ಒಂದು 2-3 ಹೂವು ಆದರೂ ಇದ್ದೇ ಇರ್ತೈತಿ. ಎಲ್ಲ ಸೀಸನ್ನೊಳಗೂ ಬಿಡ್ತೈತಿ ರೀ ಇದು ಹೂವು. ಭಾಳ ಚೆನ್ನಾಗಿರ್ತೈತಿ. ಇದ್ದೇ ತೊಗೊಂಡು ಬಂದು ನೆಲದಾಗ ಹಚ್ಬೇಕಪ್ಪ ಅನ್ಕೊಳಕತ್ತಿದ್ದೆ. ಹೋಗ್ಬೇಕ್ರಿ ನರ್ಸರಿಗೆ. ಇನ್ನು ಮಳೆ ಸ್ಟಾರ್ಟ್ ಆತಲ್ಲ, ನರ್ಸರಿಗೆ ಹೋಗ್ಬಿಟ್ಟು ಇದೇ ಥರದ್ದೇ ತಾಂಬಂದ್ರೆ ಚೆನ್ನಾಗಿ ಬಿಡ್ತೈತಿ. ನೆಲದ ಮೇಲೆ ಹಚ್ಬೇಕು ಅಂದ್ಕೊಂಡಿದ್ದೀನಿ ರೀ. ನೋಡಿರಿ ಎಷ್ಟು ಚೆನ್ನಾಗಿ, ಕಲರೂ ಅಷ್ಟೇ ಚೆನ್ನಾಗೈತೆ ರೀ. ರೆಡ್ಡು ಒಂಥರ ಹೂವು ಸಣ್ಣ ಸಣ್ಣದ ರೀ, ಚೆನ್ನಾಗಿರ್ತೈತಿ. ದಾಸವಾಳದ ಹೂವು ಅಂದ್ರೆ ಒಂದು ಏರ್ಸ್ಬಿಟ್ರೆ ಸಾಕ್ರಿ ದೇವರಿಗೆ, ಚೆನ್ನಾಗಿರ್ತೈತಿ ನೋಡಿರಿ. ಹಾಗೆ ಒಂದು ಸ್ವಲ್ಪ ತುಳಸಿನೂ ಸುಮಾರು ಇತ್ತು. ಮತ್ತು ಇವಾಗ ಮಳೆಗಾಲ ಅಲ್ರಿ, ತುಂಬ ಬಿಡ್ತೈತಿ. ಒಂದಿಷ್ಟು ರೋಜು ಮತ್ತು ದಾಸವಾಳ, ತುಳಸಿ ಎಲ್ಲ ಅದನ್ನು ಹರ್ಕೊಂಡು ಬಂದು ದೇವರಿಗೆ ಇವತ್ತು ಹುಣ್ಣಿಮೆ ಇತ್ತಲ್ರಿ, ಹಾಗಾಗಿ ಎತ್ತಿಟ್ಕೊಂಡೆ. ಕಲರೂ ಭಾಳ ಚೆನ್ನಾಗಿತ್ತು ರೀ. ಈ ಥರದ್ದು ರೋಜ್ ಹೂವಿಂದು ಸ್ಮೆಲ್ಲೂ ಎಷ್ಟು ಮಸ್ತ್ ಇರ್ತದೆ. ಅದು ಚೆನ್ನಾಗಿ ಅನ್ನಿಸ್ತೈತಿ ಸ್ಮೆಲ್ಲು, ಕಲರು ಎಲ್ಲ. ಇದು ಪಿಂಕ್ ಬಿಡ್ತದಲ್ರಿ, ಚೆನ್ನಾಗಿರ್ತೈತಿ ಇದು ಹೂವು. ಅದೆಲ್ಲ ಆದಮೇಲಿಂದ ಮತ್ತು ದೇವ್ರದ್ದು ಸಾಮಾನೆಲ್ಲ ತೊಳ್ಕೊಳ್ಬೇಕಾಗಿತ್ತಲ್ರಿ. ರಾತ್ರಿಯೇ ತೊಳಿಬೇಕಾಗಿತ್ತು, ಟೈಮ್ ಸಿಗಲಿಲ್ಲ ಅಂತಂದು ಬೆಳಗ್ಗೆ ಎದ್ದು ತೊಳ್ಕೊಂಡೆ. ಮತ್ತು ಹಾಗಾಗಿ ಸ್ವಲ್ಪ ಒರೆಸಿ ಎಲ್ಲ ಎತ್ತಿಟ್ಕೊಂಡ್ರೆ, ಇಲ್ಲಾಂದ್ರೆ ಚುಕ್ಕಿ ಆಗ್ತದೆ ಅಂತಂದು ಶುಕ್ರವಾರ ಬೇರೆ ಇತ್ತಲ್ರಿ. ಮತ್ತು ಅದ್ರ ಜೊತೆಗೆ ಅದನ್ನು ದೇವ್ರದ್ದು ಮತ್ತು ದೇವಿರಮ್ಮನ ಮಾಡೋದೆಲ್ಲ ಇರ್ತದೆ ರೀ ಇವತ್ತು ಹುಣ್ಣಿಮೆಲ್ಲ. ಹಾಗಾಗಿ ಎಲ್ಲದನ್ನು ಸ್ವಲ್ಪ ತೊಳ್ಕೊಂಡು ಎತ್ತಿಟ್ಕೊಂಡು ಬಿಡೋಣ ಅಂತಂದು ದೇವ್ರ ಸಾಮಾನನ್ನು ಹಾಗೆ ತೊಳ್ಕೊಳಕತ್ತಿದ್ದೆ ರೀ. ಮತ್ತು ಬೇಗ ಸ್ನಾನ ಮಾಡ್ಕೊಂಡು ಬಾಕ್ಸಿಗೆಲ್ಲ ಪ್ರಿಪೇರ್ ಮಾಡಬೇಕಾಗಿತ್ತು. ಅವರಿಗೆ ಬ್ರೇಕ್ಫಾಸ್ಟಿಗೆ, ಹುಡ್ರಿಗೆ ಸ್ಕೂಲಿಗೆ ಟೈಮ್ ಆಗ್ತದೆ ಅಂತಂದು ಎಲ್ಲ ಒರೆಸ್ಕೊಂಡು ಎತ್ತಿಟ್ಕೊಳಕತ್ತಿದ್ದೆ ನೋಡಿರಿ. ರಾತ್ರಿನೇ ಮಾಡ್ಕೊಂಬಿಟ್ರೆ ಅಷ್ಟು ಟೆನ್ಷನ್ ಇರಲ್ಲ. ರಾತ್ರಿ ನಾನು ಇಲ್ಲ ಬೇರೆ ಕೆಲ್ಸಗಳ್ದೊಳಗೆ ಬ್ಯುಸಿ ಆಗಿಬಿಟ್ಟೆ. ಸರಿ ಬಿಡು ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ. ನನ್ನ ಮಗ ಟ್ಯೂಷನಿಗೆ ಹೋಗಿದ್ದ, ಮತ್ತು ಅವನು ಬರೋದ್ರೊಳಗೆ ಒಂದು ಸಾಲಡ್ ಅವನಿಗೆ ಪ್ರಿಪೇರ್ ಮಾಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಮೊಳಕೆ ಕಾಳು ಮತ್ತು ತರಕಾರಿ ಅದೆಲ್ಲ ಹೆಚ್ಚಿಟ್ಕೋಬೇಕಾಗಿತ್ತು ರೀ. ಬೇಗ ಬೇಗ ದೇವ್ರ ಸಾಮಾನದೆಲ್ಲ ಮುಗಿಸ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತಂದು ಇದನ್ನೆಲ್ಲ ಒರೆಸ್ಕೊಂಡು ಎತ್ತಿಟ್ಕೊಳಕತ್ತಿದ್ದೆ ದೇವ್ರ ಸಾಮಾನನ. ಇದು ಬೆಳ್ಳಿದು ದೀಪ ನೋಡ್ರಿ. ಅದೇನೋ ಕಪ್ಪು ಚುಕ್ಕಿ ಟೈಪ್ ಆಗಿತ್ತು. ಅದು ಎಷ್ಟು ತಿಕ್ಕಿದ್ರೂ ಹೋಗಲಿಲ್ಲ. ಅದು ಏನಂತ ಗೊತ್ತಾಗಲಿಲ್ಲ ನನಗೆ. ಅವಸರ ಇತ್ತಲ್ಲ, ಹಾಗಾಗಿ ನೋಡೋಣ ಇನ್ನೊಂದು ದಿವಸ ಅಂತಂದು ಹಾಗೆ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ ನೋಡ್ರಿ. ಇವಾಗ ಹಿಂದಿನ ದಿವಸನೇ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ರೆ ಇಷ್ಟು ಗಡಿಬಿಡಿ ಆಗ್ತಿರಲಿಲ್ಲ. ಹಿಂದಿನ ದಿವಸ ನಾನು ಮಿಸ್ ಆಗೋತು ನೋಡ್ರಿ. ಇದಿಷ್ಟು ಎಲ್ಲ ತೊಳೆದು ನೀಟಾಗಿ ಒರೆಸ್ಬಿಟ್ಟು ದೇವ್ರ ಸಾಮಾನು ಎಲ್ಲ ಇವಾಗ ಎತ್ತಿಟ್ಕೊಳ್ತೀನಿ. ಇದಾದ್ಮೇಲಿಂದ ಮತ್ತೆ ಸಾಲಡಿಗೆ ರೆಡಿ ಮಾಡ್ಬೇಕನ್ನಲ್ರಿ. ಸ್ವಲ್ಪ ಟ್ಯೂಷನಿಂದ ಬರ್ತಾನೆ ರೀ ಅವನು. ಈ ಸಲ SLC ಅದನ್ನು, ಹಾಗಾಗಿ ಟ್ಯೂಷನಿಗೆ ಹೋಗಿ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಇರ್ತೈತಿ. ಬಂದಮೇಲೆ ಟ್ಯೂಷನಿಂದ ಬಂದಮೇಲಿಂದ ಸ್ವಲ್ಪ ಸಾಲಡ್ ತಿಂದು ಆಮೇಲೆ ಅವನು ಸ್ನಾನ ಮಾಡಿ ತಿಂಡಿ ತಿಂದು ಸ್ಕೂಲಿಗೆ ಹೋಗ್ತಾನೆ ರೀ. ಹಂಗಾಗಿ ಸ್ವಲ್ಪ ಸಾಲಡ್ನ ರೆಡಿ ಮಾಡ್ತಿದ್ದೆ. ಮೊಳಕೆ ಕಟ್ಟಿಸಿದ್ದೆ, ಹೆಸರು ಕಾಳು ಮತ್ತು ಕ್ಯಾರೆಟು, ಬೀಟ್ರೂಟು, ಸೌತೆಕಾಯಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು, ಮೆಣಸಿನ್ಕಾಳು, ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿ ರೆಡಿ ಮಾಡಿದ್ದೆ ನೋಡಿರಿ. ಸಾಲಡ್ಡು ಚೆನ್ನಾಗಿರ್ತೈತಿ. ಬೆಳಗಿನ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ಗಿನ ಮುಂಚೆ ತಿಂದರೆ ಒಂದು ಚೆನ್ನಾಗಿರ್ತೈತಿ ನೋಡಿರಿ. ಒಂದು ಬೌಲ್ ತಿನ್ನಬೇಕು, ಚೆನ್ನಾಗಿರ್ತೈತಿ. ನನ್ನ ಮಗಳಿಗೂ ರೆಡಿ ಮಾಡಿದ್ದೆ, ಅವನಿಗಷ್ಟೇ ನಾನು ರೆಡಿ ಮಾಡಿಕೊಟ್ಟೆ. ಉಪ್ಪು ಮತ್ತು ಎಲ್ಲದಕ್ಕೂ ಹಾಕ್ಬಿಟ್ರೆ
ಅದು ನೀರು ಬಿಟ್ಕೊಳಂಗೆ ಆಗ್ತದಲ್ರಿ. ಹಾಗಾಗಿ ಅಷ್ಟೊತ್ತಿಗೆ ಅವ್ನಿಗೆ ಹಾಕ್ಕೊಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಫಸ್ಟ್ ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಡೋನು, ಆಮೇಲಿಂದ ಪೂಜೆ ಮಾಡೋಕ್ಕೆ ಬರ್ತದೆ ಅವ್ರನ್ನ ಕಳಿಸ್ಬಿಟ್ಟು ಅಂತಂದು ಚಟ್ನಿಗೆ ರೆಡಿ ಮಾಡ್ಕೊಳಕತ್ತಿದ್ದೆ ನೋಡಿರಿ. ನಾನಿಲ್ಲಿ ಟೊಮೊಟೊ ಚಟ್ನಿ ಮಾಡಕತ್ತೀನಿ ರೀ. ದೋಸೆ ಮಾಡ್ತಾಯಿದ್ದೀನಿ ನಾನಿವತ್ತು. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮತ್ತು ಟೊಮೊಟೊ ಚಟ್ನಿ ಆದರೆ ಚೆನ್ನಾಗಿರ್ತೈತೆ ರೀ. ಈ ಚಟ್ನಿಗೆ ನಾನು ಇಲ್ಲಿ 3 ಟೊಮೊಟೊ ಮತ್ತು ಸ್ವಲ್ಪ ಪುದೀನ, ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಹಾಕಿಬಿಟ್ಟು ಕ್ಲೀನಾಗಿ ಹುರ್ಕೋಬೇಕು ರೀ. ಹುರಿದ್ಬಿಟ್ಟು ಸ್ವಲ್ಪ ಕೊಬ್ಬರಿ ಮತ್ತು ಪುಟಾಣಿ ಹಾಕಿ ಮಿಕ್ಸಿ ಮಾಡ್ಕೊಂಡು ಬಿಟ್ರೆ ಈ ಚಟ್ನಿ ಚೆನ್ನಾಗಿರ್ತೈತೆ ರೀ, ಟೊಮೊಟೊ ಚಟ್ನಿ. ನಮ್ಮ ಮನೆಗೆ ಆಲ್ಮೋಸ್ಟ್ ಎಲ್ಲರೂ ಇದನ್ನೇ ಇಷ್ಟಪಡ್ತಾರೆ. ಹಾಗಾಗಿ ಇಡ್ಲಿ, ದೋಸೆ, ಪಡ್ಡುಗೆಲ್ಲ ಇದೇ ಇರ್ತೈತಿ. ಮತ್ತು ಪಕ್ಕಕ್ಕೆ ಹಾಗೆ ಆಲೂಗಡ್ಡಿನೂ ಬೇಯಕ್ಕೆ ಇಟ್ಕೊಂಡಿದ್ದೆ ರೀ. ಜೊತೆಗೆ ಬೆಳಗ್ಗೆ ಎಲ್ಲ ಫುಲ್ ಅವಸರ ಆಗಿಬಿಡ್ತೈತೆ ರೀ. ಸ್ವಲ್ಪ ಕೊಬ್ಬರಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನೋಡಿರಿ. ನೀವು ಬೇಕಾದ್ರೆ ತುರ್ಕೋಬೋದು. ನನಗೆ ಟೈಮ್ ಇರಲಿಲ್ಲ ಅಂತ ಸಣ್ಣಗೆ ಹೆಚ್ಕೊಂಡಿದ್ದೆ ನಾನು. ಮತ್ತು ಒಂದು ಸ್ವಲ್ಪ ಪುಟಾಣಿ ನೋಡಿರಿ, ಒಂದೆರಡು ಹಿಡಿಯಷ್ಟು ಪುಟಾಣಿ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಅಂತಂದ್ರೆ ಫುಲ್ ಇಷ್ಟಪಟ್ಕೊಂಡು ತಿಂತಾರಲ್ರಿ. ಬ್ರೇಕ್ಫಾಸ್ಟಿಗೆ ತಿಂದ್ಬಿಟ್ಟು ಮತ್ತು ಲಂಚ್ ಬಾಕ್ಸಿಗೂ ದೋಸೆನೇ ಬೇಕು ಅಂತ ತೊಗೊಂಡು ಹೋಗ್ತಾರೆ. ಮಕ್ಕಳಿಗೆ ತುಂಬ ಇಷ್ಟ ಆಗ್ತೈತಿ. ನನ್ನ ಮಗಳಂತೂ 3 ಹೊತ್ತೂ ದೋಸೆನೇ ತಿಂತಿರ್ತಾಳೆ, ದೋಸೆ ಮಾಡಿಬಿಟ್ರೆ. ನೋಡಿರಿ, ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೊಳಕತ್ತೀನಿ. ಕೊತ್ತಂಬರಿ, ಸ್ವಲ್ಪ ಉಪ್ಪು, ಬೆಲ್ಲ ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೊಂಡು ಬಿಡೋಣ್ರಿ. ಇದು ಚಟ್ನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ದೋಸೆ ಜೊತೆಗೆ ಭಾಳ ಚೆನ್ನಾಗಿರ್ತೈತಿ ನೋಡಿರಿ. ಬೆಲ್ಲ ಹಾಕೊಳಕತ್ತೀನಿ. ಟೊಮೊಟೊ ಹಾಕಿರ್ತೀವಲ್ರಿ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕೊಂಡ್ವಿ ಅಂದರೆ ಟೇಸ್ಟು ಚೆನ್ನಾಗಿ ಅನಿಸತ್ತಿ ಅಂತಂದು ಇದನ್ನು ನೀಟಾಗಿ ಮಿಕ್ಸಿ ಮಾಡಿರಿ. ಮಿಕ್ಸಿ ಮಾಡಿದಾದ್ಮೇಲಿಂದ ಮತ್ತೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸಿ ಮಾಡ್ಕೊಂಡ್ರಿ. ಸ್ವಲ್ಪ ತರಿನೇ ಮಾಡ್ಕೊಳ್ರಿ, ಅಂದರೆ ಇದು ಚಟ್ನಿ ಚೆನ್ನಾಗಿರ್ತದೆ ದೋಸೆ ಜೊತೆಗೆ. ಭಾಳ ಸಣ್ಣ ಮಾಡ್ಕೊಂಡ್ರೆ ಅಷ್ಟೇ ಟೇಸ್ಟ್ ಇರಲ್ಲ ರೀ. ಸ್ವಲ್ಪ ತರಿ ರುಬ್ಕೋಬೇಕು, ಚೆನ್ನಾಗಿರ್ತೈತಿ. ಒಂದು ಒಗ್ಗರಣೆ ಹಾಕ್ಕೊಂಬಿಟ್ರೆ ಅಂತೂ ಇನ್ನೂ ಸೂಪರ್ ಆಗಿರ್ತೈತೆ ನೋಡಿರಿ. ಇವಾಗ ಚಟ್ನಿ ರೆಡಿ ಆಯ್ತು ನಮಗೆ. ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಡ್ತೀನಿ ರೀ. ಕರಿಬೇವು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಒಂದೆರಡು ಉದ್ದಿನಕಾಳು ಹಾಕಿಬಿಟ್ಟು ಲೈಟಾಗಿ ಒಂದು ಒಗ್ಗರಣೆ ಹಾಕೊಳಕತ್ತೀನಿ ನೋಡಿರಿ. ಒಗ್ಗರಣೆ ಹಾಕಿದ್ದು ಅಂತಂದ್ರೆ ನನ್ನ ಮಗಗೆ ಇಷ್ಟಪಡ್ತಾನೆ ರೀ. ಫ್ರೀ ಇದ್ದೆ ಅಂದರೆ ಹಾಕಿರ್ತೀನಿ, ಕೆಲವೊಂದು ಸಲ ಭಾಳ ಬ್ಯುಸಿ ಇದ್ದೆ ಅಂತಂದ್ರೆ ಹಾಕಿರಲ್ಲ ನೋಡಿರಿ. ಇವಾಗ ಸೂಪರಾಗಿ ದೋಸೆ ಜೊತೆಗೆ ಚಟ್ನಿ ರೆಡಿ ಆಯ್ತು. ಹಿಟ್ಟನ್ನು ಕೂಡ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕಿಬಿಟ್ಟು ನೋಡಿರಿ, ಹುಳಿನೂ ಚೆನ್ನಾಗಿ ಬಂದಿತ್ತು. ಇವಾಗ ಬೇಸಿಗೆ ಒಳಗೆ ನಮ್ಮ ಕಡೆಗೆ ಹುಳಿ ಚೆನ್ನಾಗಿ ಬರ್ತೈತೆ ರೀ, ಆದ್ರೂ ಹುಳಿ ಚೆನ್ನಾಗಿ ಬಂದಿತ್ತು. ಮಸ್ತ್ ಹುಳಿ ಬಂದಿತ್ತಲ್ರಿ. ಹಿಂಗೆ ಹುಳಿ ಬಂತಂದ್ರೆ ಹಿಟ್ಟು ಒದಗ್ತತಿ ಅಂತಾರೆ ನಮ್ಮ ಕಡೆಗೆ, ಅಂದ್ರೆ ಚೆನ್ನಾಗಿ ಇದಾಗ್ತದೆ ಅಂತ. ಸ್ವಲ್ಪ 1-2 ಸ್ಪೂನಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಂಡು ಕಲಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಹುಳಿ ಬಂದರೆ ಚೆನ್ನಾಗಿರ್ತದೆ ರೀ. ದೋಸೆಗಾಗಲಿ ಪಡ್ಡಿಗಾಗಲಿ ಹಿಟ್ಟು ಹುಳಿ ಬಂದಷ್ಟು ದೋಸೆ ಪಡ್ಡು ಎಲ್ಲ ಚೆನ್ನಾಗಿ ಬರ್ತದೆ. ಹಿಟ್ಟು ಚಟ್ನಿ ಎಲ್ಲ ರೆಡಿ ಆತ್ರಿ. ಇವಾಗ ಹಾಗೆ ಸ್ವಲ್ಪ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಹಾಕೊಂಡು ಬಿಡೋಣ ಅಂತಂದು ಈರುಳ್ಳಿ ಸ್ವಲ್ಪ ಜಾಸ್ತಿ ಇರ್ಬೇಕ್ರಿ. ಆಲೂಗಡ್ಡೆ ಪಲ್ಯ ಅಂತಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರ್ತೈತಿ. ಹಾಗಾಗಿ ನಾನು ಒಂದಿಲ್ಲಿ 3 ಈರುಳ್ಳಿ ಹೆಚ್ಕೊಂಡಿದ್ದೆ. ಈರುಳ್ಳಿ, ಟೊಮೊಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ಆಮೇಲೆ 1 ಸ್ಪೂನಷ್ಟು ಕೊತ್ತಂಬರಿ ಕಾಳು ಪೌಡ್ರು, ಅರಶಿನ, 1 ಸ್ಪೂನು ಸಕ್ಕರೆ, 2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ ನೋಡಿರಿ. ಇಷ್ಟೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ಬಿಟ್ಟೆ. ಆಲೂಗಡ್ಡೆ ಪಲ್ಯ ರೆಡಿ ಆಗಿಬಿಡ್ತದೆ ನೋಡಿರಿ. ಆಲೂಗಡ್ಡೆ ಬೇಯಿಸ್ಕೊಂಡಿದ್ನಲ್ಲ ನಾನು ಆವಾಗಲೇ ಕುಕ್ಕರ್ನಾಗ, ಸೂಪರಾಗಿ ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು. ನನ್ನ ಮಗಳಿಗಂತೂ ದೋಸೆಗಿನ ಆಲೂಗಡ್ಡೆ ಪಲ್ಯನೇ ತುಂಬ ಇಷ್ಟಪಟ್ಕೊಂಡು ತಿಂತಾಳ್ರಿ. ಹಾಗಾಗಿ ಇವಾಗ ದೋಸೆ ಹಾಕ್ಬಿಡೋಣ ಅಂತಂದು ತವಾಕು ಸ್ವಲ್ಪ ಈರುಳ್ಳಿ ಸಿಪ್ಪೆ ಇರ್ತದಲ್ರಿ, ಅದರಿಂದ ಕ್ಲೀನ್ ಮಾಡ್ಕೊಂಡೆ. ಫಸ್ಟ್ನೇ ದೋಸೆ ಹಾಕ್ತಿರ್ತೀವಲ್ರಿ ನಾನ್ ಸ್ಟಿಕ್ ಆದ್ರೂ, ಫಸ್ಟ್ನೇ ದೋಸೆಗೆ ಈರುಳ್ಳಿ ಸಿಪ್ಪಿಯಿಂದ ಎಣ್ಣೆ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಂಡು ಅದಕ್ಕೆಲ್ಲ ಹಚ್ಚಿದೆ ಅಂದ್ರೆ ದೋಸೆ ಹಿಡಿಯಂಗಿಲ್ಲ ರೀ, ಹಂಚಿಗೆ ಚೆನ್ನಾಗಿ ಬರ್ತಾವೆ ದೋಸೆ ನೋಡಿರಿ. ಎಷ್ಟು ಚೆನ್ನಾಗಾಗಿತ್ತು. ಹಿಟ್ಟು ಎಲ್ಲ ಚೆನ್ನಾಗಿ ಉಕ್ಕು ಬಂದಿತ್ತಲ್ರಿ. ದೋಸೆಗೆ ಪಡ್ಡಿಗೆ ಹಿಟ್ಟು ಹುಳಿ ಬಂದ್ರೆ ಚೆನ್ನಾಗಿರ್ತದೆ ನೋಡಿರಿ, ಅಂದರೆ ಟೇಸ್ಟೂ ಚೆನ್ನಾಗಿರ್ತೈತಿ. ಸೇಮ್ ಹೋಟ್ಲ್ ಸ್ಟೈಲ್ ಮಸಾಲೆ ದೋಸೆ ಆಗಿತ್ತಲ್ರಿ, ಹಾಗೆ ಬಂದಿತ್ತು. ಬ್ರೌನ್ ಕಲರ್ ಬಂದಿತ್ತು, ಸಖತ್ತಾಗಿತ್ತು ದೋಸೆ ಮಾತ್ರ ನೋಡಿರಿ. ಮೇಲ್ಗಡೆ ಒಂದು ಸ್ವಲ್ಪ ಬೇಕಾದರೆ ಕಡಲೆ ಪುಡಿ ಹಾಕ್ಕೊಳ್ರಿ. ನನ್ನ ಮಗ ಇಷ್ಟಪಡ್ತಾನೆ ರೀ, ಹಾಗಾಗಿ ಸ್ವಲ್ಪ ಮೇಲೆ ಕಡಲೆ ಪುಡಿ ಹಾಕ್ಕೊಟ್ಟೆ ಅವನಿಗೆ.
ನೋಡಿರಿ ಎಷ್ಟು ಸೂಪರಾಗಿ ಬಂದೈತಿ. ಒಂದು ಸ್ವಲ್ಪನೂ ತವಾಕ ಅಂಟ್ಕೊಂಡಿಲ್ಲ. ದೋಸೆ ಮಾತ್ರ ತುಂಬ ಸಖತ್ತಾಗಿ ಬಂದಿತ್ತು. ನೆಕ್ಸ್ಟ್ ಹಾಗೆ ಅವನಿಗೆ ಬಾಕ್ಸಿಗೂ ದೋಸೆನೇ ತಗೊಂಡು ಹೋಗ್ತಾನೆ ಅಂತಂದರಿ. ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡಿದರೆ ಚೆನ್ನಾಗಿರಲ್ಲ ಬಾಕ್ಸಿಗೆ ಅಂತ ಸ್ವಲ್ಪ ಉತ್ತಪ್ಪ ಥರ ದಪ್ಪ ಮಾಡಿದ್ದೆ. ಮೇಲ್ಗಡೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕಿಬಿಟ್ಟು ಸ್ವಲ್ಪ ದಪ್ಪ ಮಾಡಿ ಅವನಿಗೆ ಬಾಕ್ಸಿಗೆ ಅಂತ ಪ್ರಿಪೇರ್ ಮಾಡಾಕತ್ತೀನಿ ನೋಡಿರಿ. ಅದನ್ನು ಮಸ್ತ್ ಬಂದಿತ್ತು ರೀ. ಹಾಕ್ಕೊಟ್ಬಿಟ್ಟು ಕ್ಲೀನಾಗಿ ಎರಡು ಕಡೆನೂ ಬೇಯಿಸ್ಕೋಬೇಕ್ರಿ. ಇದಕ್ಕೂ ಮೇಲ್ಗಡೆ ಒಂದು ಸ್ವಲ್ಪ ಕಡಲೆ ಪುಡಿ ಹಾಕ್ಕೊಂಡ್ರೆ ಇದನ್ನು ಚೆನ್ನಾಗಿರ್ತೈತಿ. ನಾವು ಬಾಕ್ಸಿಗೆ ಹಾಕಟ್ರು ಕಳಿಸಿದ್ರೂ ಮಧ್ಯಾಹ್ನ ತಿಂದ್ರೂ ಚೆನ್ನಾಗಿರ್ತೈತೆ ರೀ. ಇದು ಬಾಕ್ಸಿಗೆ ಅಂತಂದರೆ ಸ್ವಲ್ಪ ದಪ್ಪನೇ ಮಾಡಬೇಕು ಹುಡ್ರಿಗೆ. ನೋಡಿರಿ ಮೇಲ್ಗಡೆ ಸ್ವಲ್ಪ ಕಡಲೆ ಪುಡಿ ಎಣ್ಣೆ ಹಾಕಿಬಿಟ್ಟೆ. ಸೂಪರಾಗಿತ್ತು ಅದು ದೋಸೆ. ಅದನ್ನೆಲ್ಲ ಆದಮೇಲೆ ಅವನಿಗೆ ಎಲ್ಲ ರೆಡಿ ಮಾಡಿ ಕಳಿಸಿದ ಮೇಲೆ ಹಾಗೆ ಪೂಜೆನೂ ಮಾಡಿಬಿಟ್ಟೆ ರೀ. ಅವ್ರು ಹೋದ್ಮೇಲಿಂದ ಮತ್ತೆ ನಾನೆಲ್ಲ ಮಾಡ್ಕೊಂಡು ಅನ್ನೋಷ್ಟೊತ್ತಿಗೆ ಟೈಮ್ ಆಗಿಬಿಡ್ತತಿ ಅಂತಂದು ಅವರಿದ್ದಾಗಲೇ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಪೂಜೆ ಗೀಜೆ ಏನಾರು ಇದ್ದರೆ ಮುಗಿಸ್ಕೊಂಡು ಬಿಡ್ತೀನಿ. ನೋಡಿರಿ ಅವತ್ತು ಹುಣ್ಣಿಮೆ ಇತ್ತಲ್ಲ, ಹಾಗಾಗಿ ದೇವಿರಮ್ಮನ ಮಾಡ್ತಾರೆ ರೀ ನಮ್ಮ ಮನೆಯೊಳಗೆ. ದೇವಿರಮ್ಮನ ಪೂಜೆ ಎಲ್ಲ ಆಯ್ತು. ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಶುಕ್ರವಾರ ಅಂತಂದ್ರೆ ಒಂದು ಅರ್ಧ ಗಂಟೆ ಇಲ್ಲದ ಪೂಜೆ ಆಗಂಗಿಲ್ಲ ರೀ. ಹಾಗಾಗಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸ್ವಲ್ಪ ನೈವೇದ್ಯಕ್ಕಂತಂದು ಹೆಸರುಬೇಳೆ ಪಾಯಸ ಮಾಡಿದ್ದೆ. ನಮ್ಮ ಭಾಗದೊಳಗೆಲ್ಲ ಹೋಳ್ಗೆ ಮಾಡ್ತಾರೆ. ಖಾರ ಹುಣ್ಣಿಮೆ ಅಂತಂದ್ರೆ ಈಗ ದನ ಅದೆಲ್ಲ ಇರ್ತದಲ್ರಿ ಮನ್ಯಾಗ, ಆಕಳು ಎಲ್ಲ ಇರ್ತಾರಲ್ಲ, ಹಾಗಾಗಿ ಖಾರ ಹುಣ್ಣಿಮೆಗೆ ಅಂತಂದ್ರೆ ಹೋಳ್ಗೆ ಮಾಡ್ತಾರೆ ರೀ. ನಾನು ಸ್ಕೂಲ್ ಇತ್ತಲ್ಲ ಹುಡ್ರದ್ದು ಆಗಂಗಿಲ್ಲ ಮತ್ತು ಅವಸರಕ್ಕೆ ಅಂತಂದು ನನ್ನ ಮಗಳನ್ನೂ ಇನ್ನು ಸ್ಕೂಲಿಗೆ ಬಿಟ್ಟು ಬರೋದಿತ್ತು ರೀ ನಂದು. ಹಾಗಾಗಿ ಹೆಸರುಬೇಳೆ ಪಾಯಸ ಅಂದ್ರೆ ಬೇಗ ಆಗೋಗ್ಬಿಡ್ತತಿ ಅಂತಂದು ಅದನ್ನೇ ಮಾಡ್ಕೊಂಡು ದೇವರಿಗೆ ನೈವೇದ್ಯ ಮಾಡಿದೆ ನೋಡಿರಿ. ಫುಲ್ಲು ಬ್ಯುಸಿ ಸ್ಕೂಲ್ ಇತ್ತಪ್ಪ ಅಂದ್ರೆ ಬೆಳಗ್ಗೆ 10:30 ತನೂ ಪುರ್ಸತ್ತೆ ಆಗಲ್ಲ ರೀ. ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಆವಾಗ ಸ್ವಲ್ಪ ನನಗೆ ಫ್ರೀ ಅನಿಸ್ತತಿ, ಸ್ವಲ್ಪ ಟೈಮ್ ಸಿಗ್ತತಿ. ಅಷ್ಟೆಲ್ಲ ಮಾಡಿಬಿಟ್ಟು ನಾನು ತಿಂಡಿ ತಿನ್ನೋ ಅಷ್ಟೊತ್ತಿಗೆ 11 ಗಂಟೆ ಆಗಿಬಿಟ್ಟೈತೆ ರೀ. ಮತ್ತು ಟೈಮ್ ಆಗ್ತದೆ ಆಕಿನ ಬಿಟ್ಟು ಬಂದು ನಾನು ಮತ್ತು ದೇವ್ರದ್ದು ಮನೆಯದೆಲ್ಲ ಕ್ಲೀನ್ ಮಾಡಿ ಹೂವು ಅದೆಲ್ಲ ಎತ್ತಿಡೋದಿತ್ತಲ್ರಿ, ಎಲ್ಲ ಮುಗಿಸ್ಬಿಟ್ಟು ಇವಾಗ ನಾನು ದೋಸೆ ಮತ್ತು ಕಾಳು ಇತ್ತಲ್ಲ, ಬೆಳಗ್ಗೆ ಸಾಲಡ್ ಮಾಡಿದ್ನಲ್ಲ ಅದು, ಸ್ವಲ್ಪ ಪಾಯಸ ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಕುತ್ಕೊಂಡೆ ನೋಡಿರಿ. ಇವಾಗ ಸ್ವಲ್ಪ ನನಗೆ ಆರಾಮಾಗಿ ಕುತ್ಕೊಂಡು ತಿಂಡಿ ತಿನ್ನೋಕ್ಕೂ ಸಮಾಧಾನ ಇರ್ತದೆ ರೀ, ಅವ್ರನ್ನೆಲ್ಲ ಕಳಿಸಿ ಬಂದುಬಿಟ್ರೆ. ಇದಾಗಿತ್ತು ನೋಡಿರಿ ನಂದು ಇವತ್ತಿಂದು ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.